ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನು ಯಲ್ಲಾಲಿಂಗ ಮಹಾರಾಜರು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಈ ನಾಡ ದೇಶವನ್ನ ಸುತ್ತಾಡ್ತಾರೆ. ದೇಶ ತಿರುಗು ಇಲ್ಲ ಕೋಶ ಓದು ಅಂತ ನಮ್ಮಲ್ಲಿ ಒಂದು ನಾಣ್ಣುಡಿ ಅದ. ಈ ಜಗತ್ತು ನಾವು ಅಡ್ಡಾಡೋದ್ರಿಂದ ಎಲ್ಲ ರೀತಿಯ ಅನುಭವ ಆಗ್ತದೆ. ಆದರೆ ಯಲ್ಲಾಲಿಂಗರ ಎಲ್ಲಿನೇ ಹೋಗಲಿ ಆ ಊರಿನ ಗುಡಿಯೊಳಗನ ಇರಬೇಕು. ಯಾರ ಮನೆ ಮಾರಗಳಲ್ಲಿ ಹೋಗಿ ಯಲ್ಲಾಲಿಂಗರ ವಾಸ್ತವ್ಯವನ್ನು ಮಾಡ್ತಾ ಇರಲಿಲ್ಲ. ಯಾರದೇ ಸಂಸಾರಿಕರ ಜೀವನದೊಳಗ ಮನೆಯೊಳಗ ಹೋಗಿ ಅಲ್ಲಿ ಇರುವಂಥ ವ್ಯವಸ್ಥೆ ಇಲ್ಲ. ಅದನ್ನು ಗುಡಿ ಗುಂಡಾರಗಳಲ್ಲಿನೇ ಇದ್ದ ತಿರ್ಕೊಂಡು ಬಂದ ಅಲ್ಲಿರುವಂಥವರಿಗೆ ಕರ್ಕೊಂಡು ಉಣ್ಣುವಂಥ ಭಾವ ಯಲ್ಲಾಲಿಂಗರಲ್ಲಿ ನಾವು ಕಾಣ್ತೀವಿ. ಯಾರ ಮನೆಗಳಿಗೇನೆ ಯಲ್ಲಾಲಿಂಗರು ಹೋಗದೆ ತನ್ನ ಹತ್ತಿರ ಬಂದವರಿಗೆ ಮಾತ್ರ ಹರಿಸ್ತಾ ಇದ್ರು. ಯಾಕ ಈ ಜಗತ್ತು ಹೆಂಗದ ಅಂದ್ರೆ ಬೇಕಂದಾಗ ಮ್ಯಾಲ ಒಯ್ತದ, ಬ್ಯಾಡಂದಾಗ ಕೆಳಗೆ ಒಗೀತದ. ಸಿದ್ಧಾರೂಢರ ಬದುಕಿನೊಳಗೊಂದು ಘಟನಾ ಅದ. ಸಿದ್ಧಾರೂಢರ ಭಿನ್ನ ಮಾಡಿದ ಒಬ್ಬ ಶ್ರೀಮಂತ ಸಿದ್ಧಾರೂಢರಿಗೆ ಭಿನ್ನ ಮಾಡ್ಯಾನ. ಯಪ್ಪ ನಾಳೆಗೆ ಮುಂಜಾನೆ ನಮ್ಮ ಮನೆಯೊಳಗ ನಿಮ್ಮ ಪ್ರಸಾದ ಆಗಲಿ ಅಂತ ಹೇಳ್ಯಾನ. ಆ ಆಗರ್ಭ ಶ್ರೀಮಂತ ಏನು ಮಾಡ್ಯಾನ, ಕಾರ್ ತಗೊಂಡು ಬಂದ ಸಿದ್ಧಾರೂಢರನ್ನ ಕರಿಲಿಕ್ಕೆ ಬಂದಾನ. ಸಿದ್ಧಾರೂಢರನ್ನ ಕರಿಲಿಕ್ಕೆ ಬಂದಾಗ ಇನ್ನೇನು ಅವನ ಮನೆಗೆ ಭಿನ್ನಕ್ಕೆ ಹೋಗುವಾಗ ಆ ಸಿದ್ಧಾರೂಢರ ಮಠದಾಗೆ ಕಂತಿ ಭಿಕ್ಷೆ ಮಾಡ ಜೋಳಿಗೆ ಇತ್ತು. ಕಂತಿ ಭಿಕ್ಷೆ ಮಾಡ ಜೋಳಿಗೆ. ಸಿದ್ಧಾರೂಢರು ಏನು ಮಾಡಿದಾರ, ಆ ಕಂತಿ ಭಿಕ್ಷೆ ಜೋಳಿಗೆಯೊಳಗ ಕೈ ಹಾಕಿ ಅದರೊಳಗಿನ ಒಂದು ತುತ್ತು ರೊಟ್ಟಿಯನ್ನು ಮುರಿದು ಅದನ್ನು 2 ತುತ್ತ ತಿಂದು ಅವನ ಮನೆಗೆ ಊಟಕ್ಕೆ ಹೊಂಟು. ಅವ ಶ್ರೀಮಂತ ಕೇಳದ, ನಿಮಗೆ ಬೇಕು ಬ್ಯಾಡಾದ ಮಾಡಿ ಮನೆಯಾಗಿಟ್ಟೀನಿ, ನಿಮ್ಮ ಸಲುವಾಗಿ ಮಡಿಯಿಂದ ಮಾಡೀನಿ, ನಿಮ್ಮನ್ನು ಕರಿಲಿಕ್ಕೆ ಕಾರ್ ತಂದೇನಿ, ಆ ಜೋಳಿಗೆ ಒಳಗಿನ ಕಟ್ಟಿ ರೊಟ್ಟಿನ ಯಾಕೆ ತಿಂದ್ರಿ ಅಂತ ಕೇಳದವ ಕರೆದ. ಆಗ ಸಿದ್ಧಾರೂಢರು ಹೇಳದರಂತ, ನೋಡಪ್ಪ ಇವತ್ತು ಬೇಕಾಗ್ಯದ ನೀ ಕರಿತೀರಿ, ನಾಳೆಗೆ ಬ್ಯಾಡಾಗ್ಯದ ಬಿಡ್ತೀರಿ, ಇದು ನನಗೆ ಖಾಯಂ ಆಸ್ತಿ ಅಂದ್ರಂತವ್ರಿದು. ಬೇಕೆಂದಾಗ ದೊಡ್ಡವರ ಮಾಡಿ, ಬೇಡವೆಂದಾಗ ಕಂದಕಕ್ಕೆ ತಳ್ಳಿ ದೂರ ನಿಂತು ನಗುವುದೀ ಸಮಾಜ. ಹೀಗಿರುವಾಗ ಯಲ್ಲಾಲಿಂಗ ಯಾರ ಗೊಡವಿನ ಬೇಡ ಅಂದ ನಮಗ, ಯಾರ ಗೊಡವಿನ ನನಗೆ ಬೇಡ ಅಂತ ಹೇಳಿ ಗುಡಿ ಗುಂಡಾರಗಳಲ್ಲಿನೇ ಉಳ್ಕೋತಾರ. ತನ್ನ ಹತ್ತಿರ ಯಾರ ಹಂಬಲಿಸಿ ಬರ್ತಾರ ಅವ್ರಿಗೊಂದೀಟು ಅನ್ನ ಇರುವಂಥ ಅನ್ನ ನೀಡ್ತಾರ, 2 ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಯಲ್ಲಾಲಿಂಗರ ಸಮೀಪವಾಗಿ ಯಾರ್ಯಾರು ಬಂದಾರೆ ನೋಡಿ, ಅವರ ಬದುಕುಗಳೆಲ್ಲ ಹಸನಾಗಕತ್ಯಾವ. ಆ ಶಿವಯೋಗಿಯ ಸಂಸ್ಕಾರಕ್ಕೆ ಯಾರ್ಯಾರು ಬರ್ತಾರೆ ಅವರ ಬದುಕನ್ನು ಕಟ್ಟಿಕೊಳ್ಳಕತ್ಯಾರ. ಯಾವ ಕಷ್ಟ ಅದ ಅಂತ ಬಂದಾರೆ ಅವರ ಕಷ್ಟವನ್ನು ತ್ರಾಣ ಉಡಿಯಾಗ ಐಕಂಡ ಅವ್ರ ಕಣ್ಣೀರವನ್ನು ವರ್ಷಾಕತ್ಯಾರ. ನೋಡಿ, ಅದೇ ಕರ್ಜಗಿಯ ಗ್ರಾಮದೊಳಗ ಸಂಗಮ್ಮ ಅನ್ನುವಂಥ ಒಬ್ಬ ಹೆಣ್ಮಗಳು. ಅದೇ ಕರ್ಜಗಿಯ ಗ್ರಾಮದೊಳಗ ಸಂಗಮ್ಮ ಅನ್ನುವಂಥ ಹೆಣ್ಣುಮಗಳು. ಆ
ಆ ಹೆಣ್ಣು ಮಗಳು ಭಾಳ ಒಳ್ಳೆಯವಳದಾಳ್ರಿ, ಬಹಳ ಒಳ್ಳೆಯವಳದ. ಆದ್ರೆ ಆ ಸಂಗಮ್ಮಳನ್ನ ಬಾಲ್ಯದಲ್ಲಿ ಮದುವೆ ಮಾಡ್ಯಾರ. ಆ ಹೆಣ್ಣು ಮಗಳಿಗೆ ಬಾಲ್ಯದಲ್ಲಿ ಮದುವೆ ಏನನ್ನೋದ ತಿಳಿಲಾರದಾಗ ಮದುವೆ ಮಾಡ್ಯಾರ. ನಮ್ಮಲ್ಲಿನ ಇಂಥ ವಯಸ್ಸಿಗೆ ಅನುಗುಣವಾಗಿ ಮದುವೆ ಮಾಡಬೇಕೇ ವಿನ ಮದುವೆ ಏನನ್ನೋದು ಗೊತ್ತಿಲ್ಲದೆ ಮದುವೆ ಮಾಡುವಂಥ ಇನ್ನೂ ಒಂದಿಷ್ಟು ಜನ ನಮ್ಮಲ್ಲಿ ಕಾಣುತ್ತೆ. ಬಾಲ್ಯದಲ್ಲೇ ಮದುವೆ ಮಾಡ್ಯಾರೆ. ಆದರೆ ಆ ಕರ್ಮಧರ್ಮ ಸಂಯೋಗ ಏನಾಗ್ಯದಂದ್ರೆ ಆಕೆ ಗಂಡನ ಮನೆಗೆ ಹೋಗೋದ್ರೊಳಗಾಗಿ ಆಕೆಯ ಗಂಡ ತೀರಿಕೊಂಡು ಬಿಟ್ಟು ನೋಡ್ರಿ. ಹಾಗದ ಹೆಣ್ಣಿನ ಜನ್ಮ ಬಹಳ ಕಷ್ಟ. ಮನೆಯೊಳಗ ಗಂಡನ ಮನೆಗೆ ಹೋಗಬೇಕನ್ನೋದ್ರೊಳಗ ಯಜಮಾನನು ತೀರಿಕೊಂಡಾನ. ತಂದೆ ತಾಯಿಯ ಮನೆಯೊಳಗನೆ ತನ್ನ ಬದುಕನ್ನ ಕೂಲಿ ನಾಲಿ ಮಾಡಿ ಇನ್ನೊಬ್ಬರ ಮನೆಯೊಳಗ ಹೋಗಿ ಕಸ ಹೊಡೆದ ಮನೆಯೊಳಗ ಅಡಿಗೆ ಮಾಡಿ ಆ ಸಂಗಮ್ಮ ಅನ್ನುವ ತಾಯಿ ನಿತ್ಯ ಬದುಕಾಕತ್ಯಾಳ. ಆದ್ರ ದೇವರ ನಿಷ್ಕರಣಿ ಅಂತ ಕಾಣ್ತಾನ. ಅದಕ್ಕೆ ಒಮ್ಮೊಮ್ಮೆ ದೇವ್ರ ಎಟ್ಟು ಕೆಟ್ಟದಾನ ಅಂತ ನಾವು ಅಂತೀ. ಹೆಣ್ಣು ಮಗಳು ಚಲೋ ಅದಾಳೆ, ಕೈ ಬಾಯಿ ಸ್ವಚ್ಛ ಇಟ್ಟುಕೊಂಡಾಳೆ, ಶೀಲ ಚಾರಿತ್ರ್ಯ ಚಲೋ ಇಟ್ಟುಕೊಂಡಾಳೆ, ಪತಿದೇವರ ತೀರಿಕೊಂಡಾನೆ. ಈಗಿರುವಾಗನೂ ಕೂಡ ಆಕೆಗೆ ಎಷ್ಟು ಕಷ್ಟಗಳು ಬರ್ತಾವೆ ನೋಡಿ, ಎಷ್ಟು ತೊಂದರೆಗಳು ಬರ್ತಾವೆ. ಒಳ್ಳೆಯದಕ್ಕ ತೊಂದರೆ ಇರಾದೆ, ಒಳ್ಳೆಯದಕ್ಕ ಕಷ್ಟಗಳು ಇರಾದೆ, ಒಳ್ಳೆಯದಕ್ಕ ನೋವುಗಳು ಇರಾದೆ. ಮಹಾತ್ಮ ಗಾಂಧೀಜಿಗೆ ಒಬ್ಬ ಹುಡುಗ ಕೇಳಿದನಂತ. ಏನು ಕೇಳ್ದ? ನಿಮ್ಮನ್ನ ಮಹಾತ್ಮರಂತಾರ, ನಿಮ್ಮ ಫೋಟೋ ಇಟ್ಟು ಪೂಜಾ ಮಾಡ್ತಾರ, ನಿಮಗೆಲ್ಲ ದೇವರಂತಾರ, ನೀವು ಜೈಲಿಗೆ ಯಾಕೆ ಹೋಗಿದ್ರಿ ಅಂತ ಕೇಳದನಂತ ಹುಡುಗ. ಗಾಂಧೀಜಿಯವರ ಒಂದು ಗಳಿಗೆ ಮೌನವಾಗಿ ಆ ಹುಡುಗಗೆ ಹೇಳಿದ್ರಂತ, ಏ ತಮ್ಮ ಈ ಜಗತ್ನ್ಯಾಗ ಒಂದು ನಿಯಮ ಅದ. ಏನು ನಿಯಮ ಅದ ಅಂದ್ರ ಎಲ್ಲರೂ ಒಯ್ದ ಗಿಳಿಯನ್ನ ಪಂಜರದಾಗಿಡ್ತಾರೆ ವಿನಃ ಕಾಗಿನೊಯ್ದು ಯಾರು ಪಂಜರದಾಗಿಡಲ್ಲ ಅಂದ್ರ ಅವರು. ಗಿಳಿಯನ್ನ ಪಂಜರದಾಗಿಟ್ಟಿದ ನೋಡಿದ್ದೇವೆ ವಿನಃ ಕಾಗಿನೊಯ್ದು ಯಾರು ಪಂಜರದಾಗಿಟ್ಟಿಲ್ಲ. ಹಂಗ ಆ ಸಂಗಮ್ಮ ಅನ್ನುವಂಥ ತಾಯಿಗೆ ಯಾಕ ಈ ಒಳ್ಳೆಯದಕ್ಕ ವರಿಗಚ್ಚಿ ಭಗವಂತ ನೋಡ್ತಾ. ಆದ್ರ ಕೊನೆಗೆ ಗೆದಿಯದ ಸತ್ಯನೇ ವಿನ ಸುಳ್ಳ ಎಂದೂ ಗೆದ್ದಿಲ್ಲ. ತಾತ್ಪೂರ್ತಿಕ ನೆಮ್ಮದಿ ಅದೇ. ಮೋಸ ಮಾಡವನಿಗೆ ಸುಳ್ಳು ಹೇಳವನಿಗೆ ತಾತ್ಪೂರ್ತಿಕ ನೆಮ್ಮದಿ ಅದಾನೆ. ಆದರೆ ಕಾಯಂ ನೆಮ್ಮದಿ ಇರೋದ ಒಳ್ಳೆಯವರಿಗೆ. ಈಗ ಇರಬೇಕಾದ್ರೆ ಆ ತಾಯಿಗೆ ಊರೊಳಗೆ ತಿಳಿಯಲಾರ ಜನ ಅಲ್ಲ ಸಲ್ಲದ ಮಾತುಗಳನ್ನು ಆಡ್ತಾರೆ. ಹೆಣ್ಣ ಅಬಲೆ ಆದಳು ಅಂದ್ರ, ಹೆಣ್ಣು ಒಂಟಿ ಅಂದ್ರ 1000 ಮಂದಿ 1000 ಮಾತುಗಳನ್ನು ತಿಳಿದೂ ಆಡ್ತಾರ, ತಿಳಿಲಾರ್ದೂ ಆಡ್ತಾರ. ಅದಕ್ಕೆ ಇಲ್ಲಿ ನೋಡಿ, ಆ ಸಂಗಮ್ಮ ತಾಯಿಗೆ ತಿಳಿದೂ ಆಡ್ಯಾರ, ತಿಳಿಲಾರ್ದೂ ಆಡ್ಯಾರ. ಆ ತಾಯಿ ಅಂತಾಳ, ಏ ಭಗವಂತ ನನಗೆ ಹೆಣ್ಣಾದ್ರನ ಈ ಭೂಮಿ ಮ್ಯಾಲ ಯಾಕರ ಹುಡ್ಸಿದಿ ಅಂತಾಳ ತಾಯಿ. ತ್ಯಾಗ ಮಾಡದಿದೆ ಚಿನ್ಮಯನಿದ್ದಾನೆ ಆ ತಾಯಿ
ಹಲವಾರು ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾಳೆ. ಈಗಿರುವಾಗ ಒಂದು ದಿನ ಮಧ್ಯಾಹ್ನ ವೇಳೆ ಹೊಳಿಗೆ ಬಟ್ಟೆ ತೊಳಿಲಿಕ್ಕೆ ಹೋಗ್ಯಾಳ. ಹೊಳಿಗೆ ಬಟ್ಟೆ ತೊಳಿಲಿಕ್ಕೆ ಸಾಧ್ವಿಯಾಗಿರುವಂಥ ಹೆಣ್ಣು ಮಗಳು ಹೊಳಿಗೆ ಬಟ್ಟೆ ತೊಳಿಲಿಕ್ಕೆ ಯಾವಾಗ ಹೋಗ್ಯಾಳ, ಆ ಬಟ್ಟೆಯನ್ನು ತೊಳ್ಕೊಂಡು ಬರುವಾಗ ಆ ತಾಯಿಗೆ ಏನಾಯಿತು ಅಂದ್ರೆ ಒಂದು ದೆವ್ವ ಬಡಿಯುತ್ತಂತ. ದೆವ್ವ ಬಡಿಯುತ್ತ. ಒಂದು ರೀತಿಯ ಜನಗಳ ಕಾಟ, ಇನ್ನೊಂದು ರೀತಿ ಈ ರೀತಿಯಾದ ಬದುಕ ನೋಡಿ. ಆ ತಾಯಿಗೆ ದೆವ್ವ ಬಡದಾಗೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಹಲವಾರು ಜನಗಳ ಹತ್ತಿರ ಕರ್ಕೊಂಡೋಗಿ ಯಂತ್ರ ಮಂತ್ರ ತಾಯಿತ ಕರಿದಾರ ಲಿಂಬಿ ಹಣ್ಣ ಏನು ಮಾಡಬೇಕು ಒಟ್ಟು ಮಾಡ್ಯಾರ. ಒಂದೊಂದು ಅಡಮುಟ್ಟಿರ್ತಾವಂತ ದೆವ್ವ. ನಮ್ಮ ಅಪ್ಪರಿಗೆ ಗೊತ್ತು, ನಾಯಂತೂ ಬಿಡಿಸಲ್ರೆ. ಇವು ಭೂತಗಳು ಇರ್ತಾವೆ. ಅದೊಂದು ಚೇಷ್ಟೆ, ಅದೊಂದು ಚೇಷ್ಟೆ, ಅದೊಂದು ಚೇಷ್ಟೆ. ನಾವು ಇಲ್ಲನು ಅನ್ನಕ್ಕಾಗಲ್ಲ, ಅದಾವನು ಅನ್ನಕ್ಕಾಗಲ್ಲ. ಬೀಳೂರ ಗುರುಬಸವ ಸ್ವಾಮಿಗಳ ಪುರಾಣದಾಗ ಒಂದು ಕಥೆ ಅದ. ಬೀಳೂರ ಗುರುಬಸವ ಸ್ವಾಮಿಗಳ ಅಥಣಿಯ ಮುರುಗೇಂದ್ರ ಸ್ವಾಮಿಗಳು ಸಮಕಾಲೀನರು. ಅವರಿಬ್ಬರು ಕೂಡಿ ಬೆಳಗಾವಿ ಜಿಲ್ಲಾ ಒಂದು ಸದಲಗ ಅಂತ ಹಳ್ಳಿಗೆ ಹೋಗಿರ್ತಾರ. ಅವನ ಮನ್ಯಾಗ ಪೂಜಾ ಮಾಡ್ಕೊಂಡಿರ್ತಾರ. ಅಥಣಿ ಅಪ್ಪರು ಒಂದೇ ಕಡೆ ಇರೋರು. ಈ ಬೀಳೂರು ಸ್ವಾಮಿಗಳು ಎಲ್ಲ ಭಕ್ತರಿಗೆ ಭೇಟಿ ಆಗವ್ರು. ಆದ್ರೆ ಅಥಣಿ ಶಿವಿಗಳ ನಿಯಮ ಏನ 3 ಹೊತ್ತು ಪೂಜಾ ಮಾಡವ್ರು. ಬೀಳೂರು ಸ್ವಾಮಿಗಳಿಗೆ ಹೋಗಾಗ ಹೇಳಿದ್ರಂತ, ನೀ ಹೊರಗೆ ಹೋದಿ ಅಂದ್ರೆ ಸಮಯದ ಗೊತ್ತೇ ಇರಲ್ಲ, ಮಧ್ಯಾಹ್ನ ವೇಳೆ ಪೂಜಾಕ್ಕೆ ತೊಂದರೆ ಆಗಬಾರ್ದು, ಹಂಗೆ ಬರ್ರಿ ಅಂತ ಹೇಳಿದರು. ಅವ್ರೇನು ಹೇಳಿ ಹೋಗ್ಯಾರ. ಭಕ್ತರಿಗೆ ಭೇಟಿಯಾಗಿ ಇನ್ನೇನು ಅಥಣಿ ಅಪ್ಪರ ಪೂಜಾಕ್ಕೆ ವೇಳೆ ಆಗ್ತದಂತ ಹೊಂಟಾರ. ದಾರಿ ಒಳಗ ಒಂದು ಹುಡುಗನಿಗೆ ಬ್ರಹ್ಮ ಪಿಶಾಚಿ ಬಡ್ಕೊಂಡಾದ. ಆ ಬ್ರಹ್ಮ ಪಿಶಾಚಿ ಬಡ್ಕೊಂಡು ಹುಡುಗ ಕುಣಿಯಾಕತ್ತಿತ್ತು. ಒಂದು 8-10 ಮಂದಿ ಹಿಡಿದಾರೆ. ಅವ ಕುಣಿತಾನ. ಆಗ ಬೀಳೂರು ಸ್ವಾಮಿಗಳು ಬರಲಿಲ್ಲ. ಆ ಹುಡುಗನ ಹತ್ರ ಹೋಗಿ ಕೇಳಿದ್ರೆ ಇವನಿಗೆ ಏನಾಗ್ಯದ? ಇವನಿಗೆ ಬ್ರಹ್ಮ ಪಿಶಾಚಿ ಬಡ್ಕೊಂಡಾದ. ಮಹಾನ್ ತಪಸ್ವಿಗಳಾಗಿರುವಂಥ ಬೀಳೂರಿನ ಅಪ್ಪಗಳು ಆ ಬ್ರಹ್ಮ ಪಿಶಾಚಿ ಬಡ್ಕೊಂಡಿರುವಂತನಿಗೆ ಹೇಳ್ತಾರೆ, ಆ ಪಿಶಾಚಿಗೆ ನೀವು ಹೋಗ ಅಂದ್ರು. ಆ ಬ್ರಹ್ಮ ಪಿಶಾಚಿ ಹೇಳ್ತದ, ನಾ ಹೋಗಲ್ಲ ಅಂತ. ನೀವು ಹೋಗುವಂತ ಇವರು ಹೋಗಲ್ಲ ಅಂತ ಅದ. ಒಂದು 2 ತಾಸ ಆ ಬ್ರಹ್ಮ ಪಿಶಾಚಿಗೆ ಬೀಳೂರು ಸ್ವಾಮಿಗಳಿಗೆ ವಾದ ನಡೆಯುತ್ತದ. ಕೊನೆಗೆ ಬ್ರಹ್ಮ ಪಿಶಾಚಿ ನಾ ಹೋಗ್ತೀನಿ ಹೋಗಂತ ಹೇಳ್ತಂತ ಈ ಸ್ವಾಮಿಗಳಿಗೆ. ಇವ್ರು ಕೇಳಿದ್ರ ಅದಕ್ಕೆ, ಮತ್ತು ಇಲ್ಲಿ ತನ ನೀವು ಅಲ್ಲಂದಿ ಈಗ ಕೂತಿನಂದಿ ಅಂತ ಬ್ರಹ್ಮ ಪಿಶಾಚಿ ಕೇಳಿದ್ರಿ. ಅವಾಗ ಆ ಬ್ರಹ್ಮ ಪಿಶಾಚಿ ಬಾಯಾಗ ಬರ್ತದ, ನಾ ನಿನಗಂಜು ಹೊಂಟಿಲ್ಲ, ನಿನಗಾಗಿ ಒಬ್ಬ ಶಿವಯೋಗಿ ಪೂಜಾ ಮಾಡೋದು ಬಿಟ್ಟು ನಿಂತಾನ. ಅವನ ಪೂಜಾಕ್ಕೆ ತೊಂದರೆ ಆಗಬಾರ್ದ, ಅವನ ನಿಯಮ ತಪ್ಪಬಾರ್ದ, ನಾ ಹೋಗ್ತೀನಿ, ಇನ್ನು ನೀವು ಹೋಗು ಅಂತ ಹೇಳ್ತಂತ ನೋಡಿ. ಅಂದ್ರೆ ಈ ಪಿಶಾಚಿಗಳು ಇರ್ತಾವೆ ಅನ್ನೋದಕ್ಕೆ ಇಂಥ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಇಲ್ಲೇನೂ ಏನಾಗ್ಯದೆ, ಆ ಯಾವ ಸಂಗಮಳಿಗೆ ಈ ಪಿಶಾಚಿಯನ್ನು ಬಡ್ಕೊಂಡಾಗ ಯಂತ್ರ ಮಂತ್ರ ತಾಯಿತ ಕರಿದಾರ ಲಿಂಬಿ ಹಣ್ಣ ಏನೆಲ್ಲ ಮಾಡ್ಯಾರ. ಏನು ಮಾಡಿದ್ರನ ಕಡಿಮೆ ಆಗಲಿಲ್ಲ. ಅವ್ರಿಗೆ ಯಾರ ಹೇಳ್ದಾರಂತ, ಅಲ್ಲ ಇಷ್ಟು ಯಾಕೆ ಹೈರಾಣಾಗತ್ತೀರಿ, ಇಲ್ಲೇ ಗುಡ್ಯಾಗ ಎಲ್ಲ ಲಿಂಗರ ಅದಾರ, ಎಲ್ಲ ಲಿಂಗರ ಹತ್ರ ಕರ್ಕೊಂಡೋರಿ ಅಂತ ಹೇಳಿದ್ರು. ಎಲ್ಲ ಲಿಂಗರ ಹತ್ತಿರ ಕರ್ಕೊಂಡೋರಿ ಅಂದಗಳಿಗೆ ಆ ಬ್ರಹ್ಮಪಿಶಾಚಿಯನ್ನ ಬಡ್ಕೊಂಡಿರುವಂಥ ಈ ಸಂಗಮ್ಮಳನ್ನ ಎಲ್ಲಿ ಕರ್ಕೊಂಬರ್ತಾರ? ಈ ಎಲ್ಲ ಲಿಂಗರ ಹತ್ತಿರ ಕರ್ಕೊಂಬರ್ತಾರ. ಎಲ್ಲ ಲಿಂಗರ ಹತ್ತಿರ ಬಂದ ಇನ್ನೇನು ಸಮೀಪವಾಗಿ ಕರ್ಕೊಂಬರಾಕತ್ಯಾರ.
ಆ ಪಿಶಾಚಿಯ ಬಾಯೊಳಗ, ಸಂಗಮನ ಬಾಯೊಳಗ ಆ ದೆವ್ವ ಪಿಶಾಚಿ ಮಾತಾಡಕತ್ತಂತ. ಏನು ಮಾತಾಡಕತ್ತ? ನನಗ ಇಲ್ಲಿಗೆ ಯಾಕೆ ಕರ್ಕೊಂಬಂದಿರು ಯಪ್ಪ ಅನ್ನಕತ್ತಂತದು. ಯಾವುದು? ಪಿಶಾಚಿ. ನನಗ ಈ ಜಾಗಕ್ಕೆ ಯಾಕೆ ಕರ್ಕೊಂಬಂದಿರೋ ಯಪ್ಪ? ಇವ ಸಾಧು ಸಾಮಾನ್ಯ ಇಲ್ಲ ನೋಡ್ರಿ, ಅದು ಹೇಳಾಕತ್ತೆ. ಅದು ಮನುಷ್ಯರಿಗೆರೆ ಬೇಗ ತಿಳಿದದ ಇಲ್ಲ, ಆದ್ರೆ ದೇವಿಗೆರೆ ತಿಳಿದದ ನಮ್ಮ ಮಾತುಗಳು ಅನಿಸ್ತದ ನನಗ. ಆ ಬ್ರಹ್ಮ ಸಾಧು, ಈ ಸಾಧು ಸಾಮಾನ್ಯ ಇಲ್ಲಪ್ಪ. ಇವ ನನಗ ಹೊಡಿತಾನ, ಇವ ನನಗ ಬಡಿತಾನ. ಅಷ್ಟೇ ಅಲ್ಲ, ನನಗ ಸಮೀಪ ಹೋದನೆ ಅಂದ್ರೆ ತಲೆ ಮ್ಯಾಲ ಕಲ್ಲು ಹೊರಿಸಿ ನಿಲ್ಲಿಸ್ತಾನ. ನಾಲಿ ಬರಲ್ಲ, ನಾಲಿ ಬರಲ್ಲ, ನಾಲಿ ಬರಲ್ಲ ಅಂತ ಇದು ಅನ್ನಕತ್ತೆ. ಏಯ್ ನಿನಗೆ ಬಡ್ಕೋತೇನೇನ್ರಿ? ಯಾವಾಗ ಆ ಬ್ರಹ್ಮಪಿಶಾಚಿ ನಾನು ಬರಲ್ಲ ಅಂತ ಹೇಳಿತು, ಅಲ್ಲಿ ಹೋದ್ರೆ ನನಗೆ ಹೊಡಿತಾನ, ಬಡಿತಾನ, ತಲೆ ಮ್ಯಾಲ ಕಲ್ಲು ಹೊರಿಸ್ತಾನ, ನಾ ಬರಲ್ಲ. ಆದ್ರೂ ಈ ಸಂಘವನ್ನ ನಾ ಕರ್ಕೊಂಡು ಹೋಗ್ಬೇಕಾಗ್ಯದ. ಈ ಸಂಘವ ನನ್ನ ಬಾಲ್ಯದ ಗೆಳತಿ ಅದಾಳ, ಈ ಸಂಘವ ನನ್ನ ಬಾಲ್ಯದ ಗೆಳತಿ ಅದಾಳ. ನಾ ಹೆಂಗಾರ ಮಾಡಿ ಕರ್ಕೊಂಡು ಹೋಗ್ಬೇಕಾಗ್ಯದಲ್ಲ ಅಂತದ. ಈ ಕಡೆ ಎಲ್ಲ ಲಿಂಗರಿದ್ರ ಆ ಕಡೆ ಓಡಾಕ್ ಚಾಲು ಮಾಡ್ತ್ರಿ. ಹಿರಿಯರ ಆ ಓಡುವ ಸಂಗಮ್ಮಳನ್ನ ಹಿಡ್ಕೊಂಬಂದ ಎಲ್ಲ ಲಿಂಗರ ಮುಂದೆ ಕುಂದರ್ಶ. ಆ ಬ್ರಹ್ಮ ಪಿಶಾಚಿ ಬಡ್ಕೊಂಡಿರುವಂತ ಸಂಗಮ್ಮಳನ್ನ ಎಲ್ಲ ಲಿಂಗರ ಮುಂದೆ ಕುಂದರ್ಸ್ಯಾರ. ಆ ಎಲ್ಲ ಲಿಂಗರ ಮುಂದೆ ಕುಂತ ಗಳಿಗೆ ಒಳಗ ಎಲ್ಲ ಲಿಂಗರು ಏನು ಮಾಡಿದಾರಂತ, ತಮ್ಮ ಕೈಯೊಳಗ ಏನು ಬೆತ್ತ ಇತ್ತು, ತಮ್ಮ ಕೈಯೊಳಗಿನ ಬೆತ್ತದಿಂದ ಬೆನ್ನ ಮ್ಯಾಲ ಒಂದು ಏಟು ಚಪ್ಪರಿಸಿದ್ರು. ಅವರ ಜೋಳಿಗೆಯೊಳಗ ಪ್ರಸಾದ ಪುಡಿ ಏನಿತ್ತಲ್ಲ, ಅವರ ಜೋಳಿಗೆಯೊಳಗ ಅಲ್ಲೇ ಮಗ್ಗಲ ಸಿದ್ಧಲಿಂಗ ಮಹಾರಾಜ ಕೊಟ್ಟ ಜೋಳಿಗೆ ಅದ. ಜೋಳಿಗ್ಯಾಗ ಪ್ರಸಾದ ಪುಡಿ ಏನದ, ಆ ಪ್ರಸಾದ ಪುಡಿಯನ್ನ ಹಿಂಗ ಚೆಲ್ಲದರ, ಆ ಸಂಗಮಳ ಮೇಲೆ ಹಾಕಿದರ ಆ ಭೂತ ಅನ್ನಕತ್ತಂತ, ಯಪ್ಪ ನಾ ಹೂತೀನಿ ಬಿಡು, ಯಪ್ಪ ನಾ ಹೂತೀನಿ ಬಿಡು, ಯಪ್ಪ ನಾ ಹೂತೀನಿ ಬಿಡು ಅನ್ನಕತ್ತಂತ. ಅವಾಗ ಎಲ್ಲ ಲಿಂಗರು ಕೇಳ್ತಾರ, ಮತ್ತ ನೀ ಓದ್ತೀರಿ ಅಂತೀರಿ ಖರೆ, ಮತ್ತು ಮನೆಗೆ ಹೋಗಿ ಬಂದ ಮೇಲೆ ಮತ್ತೆ ಬಂದರೆ ಹೆಂಗ? ನೀ ಹೋಗದ ನಮಗೆ ಹೆಂಗೆ ಗೊತ್ತಾಗಬೇಕು ಅಂತ ಎಲ್ಲಪ್ಪ ಎಲ್ಲ ಲಿಂಗರ ಆ ಬ್ರಹ್ಮ ಪಿಶಾಚಿ ಕೇಳಿದರತ್ತ. ನೋಡ್ರಿ ಯಾಕದ, ನೀ ಹೆಂಗೆ ಓತಿ ಅನ್ನೋದು ನಮಗೆ ಗೊತ್ತಾಗಬೇಕಲ್ಲ. ಎಲ್ಲರ ಕಣ್ಣಿಗೆ ಕಾಣುವಂಗ, ನಮ್ಮ ಕಣ್ಣಿಗೆ ಕಾಣುವಂಗ ನೀ ಇಲ್ಲಿಂದ ಹೋಗಬೇಕಲ್ಲ. ನೀ ಹೋಗದ ನಮಗೆ ಕಾಣಬೇಕಲ್ಲ ಅಂದಾಗ ಆ ಬ್ರಹ್ಮ ಪಿಶಾಚಿ ಹೇಳ್ತಂತ, ಏನು ನಿಮ್ಮ ಮಠದ ಮುಂದೆ ಆಲದ ಮರ ಅದ, ನಿಮ್ಮ ಮಠದ ಮುಂದೆ ಆಲದ ಮರ ಅದಲ್ಲ, ಆ ಆಲದ ಮರದ ಒಂದು ಟೊಂಗ್ಯ ಮುರಿದು ಹೋಗ್ತೀನಿ, ಅವಾಗ ನಾ ಹೋದಂಗಂತ ತಿಳ್ಕೊ ಅಂತದು. ಇಟ್ಟು ಹೇಳೋದೊಂದೇ ತಡ, ಬೆನ್ನ ಮೇಲೆ ಬೆತ್ತದ ಏಟ ಪ್ರಸಾದ ಪುಡಿ ಹಿಂಗ ಮೈ ಮೇಲೆ ಚೆಲ್ಲದರ ಆ ಭೂತ ಓಡಿ ಆಲದ ಮರ ಹತ್ತಿ, ಆಲದ ಮರ ಟೊಂಗ್ಯ ಮರದ ನಾ ಹೋದೆ ಅಂತ ಆ ಬ್ರಹ್ಮ ಪಿಶಾಚಿ ಹೋಯ್ತು. ಸಾವಿನ ಮುಖ ಮಾಡಿರುವಂಥ ಸಂಘ ಒಳಗೆ ನಮ್ಮ ಯಲ್ಲಾಲಿಂಗ ಮಹಾರಾಜ ಶತಾಯುಷಿಯಾಗುವಂತ ಹರಿಸಿದರು. ಎಲ್ಲಿ ನೋಡಿದರಲ್ಲಿ ಕಂಡೆ ಎಲ್ಲ ಲಿಂಗ, ಎಲ್ಲಿ ನೆಲೆಯವರು ನೆಲೆಸಿದ ಕಂಡೆ ಎಲ್ಲ ಲಿಂಗ, ಎಲ್ಲಿ ನೋಡಿದರಲ್ಲಿ ಕಂಡೆ ಎಲ್ಲ ಲಿಂಗ, ಎಲ್ಲಿ ನೆನೆದವರಲ್ಲಿ ನೆಲೆಸಿದೆ ಎಲ್ಲ ಲಿಂಗ, ಎಲ್ಲಿ ನೋಡಿದರಲ್ಲಿ ಕಂಡೆ ಎಲ್ಲ ಲಿಂಗ. ಸಾವಿನ ಹಾದಿ ಹಿಡಿದಿರುವಂಥ ಸಂಘ ಒಳಗೆ
ಯಲಾಲಿಂಗರ ಆಶೀರ್ವಾದದಿಂದ ಶತಾಯುಷಿ ಆಗುವಂತ ಹೇಳಿದರ ಆ ತಾಯಿ 100 ವರ್ಷ ಸುಖವಾಗಿ ಬಾಳಿದಳು ಅನ್ನುವ ಒಂದು ಘಟನೆಯನ್ನು ಕೇಳುತ್ತೀವಿ ನಾವು. ಹೀಗೆ ಯಲಾಲಿಂಗರು ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಸಣ್ಣ ಸಣ್ಣ ಲೀಲೆಗಳೇ ಆ ಜನಗಳನ್ನು ಹರಿಸುವಂಥ ಮಾತುಗಳಾಗ್ಯಾವ ನೋಡಿ. ಇನ್ನೊಂದು ಅಲ್ಲೇ ಒಂದು ಘಟನಾ ನಡೆಯುತ್ತದೆ. ಅದೇ ಗುಡಿಯ ಕಟ್ಟೆಯ ಮೇಲೆ ಯಲಾಲಿಂಗರು ಬಾವಿಯ ಸ್ನಾನ ಮಾಡಬೇಕು. ಅವರ ಅನ್ನ ಅಂದರೆ ಭಿಕ್ಷಾ ಮಾಡಿದ ಅನ್ನವೇ ಪರಮಾನ್ನ. ಅವರಿಗೆ ಯಾರ ಸೇವಾ ಮಾಡೋರು ಅದಾರೇನು? ಅವರಿಗೆ ಯಾರ ಹಾಸಿಗೆ ಕೊಡೋರು ಅದಾರೇನು? ಯಾರು ಇಲ್ಲ. ಬಾವಿಯೊಳಗ ಸ್ನಾನ ಮಾಡಬೇಕ, 4 ಮನಿ ಭಿಕ್ಷಾ ಬೇಡಬೇಕ, ಅದನ್ನು ಉಂಡ ಧ್ಯಾನ ಮಾಡ್ಕೋತ ಕಾಲವನ್ನು ಕಳೆಯವರು. ಅವ್ರು ಯಾವಾಗಲೂ ಜಪಕ್ಕೆ ಬಹಳ ಬೆಲೆ ಕೊಟ್ಟಿದ್ದಾರೆ. ಜಪ ಅಂದ್ರೆ ಏನ್ರಿ? ನೀವು ದೇವರ ಕೋಣೆಯಾಗ ಸ್ನಾನ ಮಾಡಿದ ಮೇಲೇ ಜಪ ಅಂತೇನಲ್ಲ. ನಿಮಗೆ ಯಾವಾಗ ಸಮಯ ಸಿಗುತ್ತದೆ, ನಿಮಗೆ ಯಾವಾಗ ಧ್ಯಾನ ಮಾಡಲಿಕ್ಕೆ ಸಮಯ ಸಿಗುತ್ತದಲ್ಲ, ಆವಾಗ ಕುತ್ಕೊಂಡ ದೇವರ ಧ್ಯಾನ ಮಾಡಬೇಕು. ಬೆಳಗಿನೇ ಮಾಡಬೇಕು, ಮಧ್ಯಾಹ್ನ ಮಾಡಬೇಕು, ಸಾಯಂಕಾಲ ಮಾಡಬೇಕು ಅಂತೇನಿಲ್ಲ. ಆ ವೇಳೆ ಸಿಕ್ಕಾಗಲೆಲ್ಲ ಆ ಭಗವಂತನ ನಾಮಸ್ಮರಣೆಯನ್ನು ಇಲ್ಲಿ ಎಲ್ಲ ಲಿಂಗರು ತಪ್ಪದೆ ಮಾಡ್ತಾರೆ. ಈಗ 3 ವೇಳೆ ನಾಮಸ್ಮರಣೆಯನ್ನು ಮಾಡುವಾಗ ಆ ರಾಚಪ್ಪ ಅನ್ನುವ ಒಬ್ಬ ಯಜಮಾನ, ರಾಚಪ್ಪ ಅನ್ನುವಂಥ ಒಬ್ಬ ಮನುಷ್ಯ, ಇವರೇನು ಹಿಂಗೆ ಕಣ್ಣು ಮುಚ್ಚುಗಂಡ ಬಾಹ್ಯ ಪ್ರಪಂಚ ಅರಿವು ಮರ್ತ ಜಪಕ್ಕೆ ಕೂತಾರ. ಅವ್ರ ಮುಂದಗಡೆ ಕೂತಿರುವಂಥ ರಾಚಪ್ಪ ಬಹಳ ಸುಮಾರು ಮನುಷ್ಯ. ಅವ ಇಡೀ ಊರೊಳಗನ ಸುಮಾರು ಮನುಷ್ಯ ರಾಚಪ್ಪ. ಆ ರಾಚಪ್ಪ ಏನು ಮಾಡಿದನ ಅಂದ್ರೆ, ಇವರಿಗೆ ಕಾಡಬೇಕು ಅಂತ ಹೇಳಿ ಇವ್ರಿಗೆ ಏನಾರ ಮಾಡಿ ಒಂದಿಟ್ಟು ಸಿಟ್ಟಿಗೆ ಎಬ್ಬಿಸಬೇಕು, ಇವರಿಗೆ ಕಾಡಬೇಕ, ಇವರಿಗೆ ಬೈಬೇಕ, ಇವರಿಗೆ ಹೊಡಿಬೇಕು ಅನ್ನುವ ಕೆಟ್ಟ ಭಾವವುಳ್ಳಂಥ ಆ ರಾಚಪ್ಪ ಏನು ಮಾಡ್ತಾನಂದ್ರ ಗಾಂಜಾ ಸೇತಾನ. ಅವ ಕಂಠ ಮಠ ಗಾಂಜಾ ಸೇತಾನೆ. ಸೇದಿ ಸುಮ್ಮನೆ ಹೋಗಲಿಲ್ಲವ. ಅಲ್ಲೇನು ಸಿದ್ಧ ಯಲಾಲಿಂಗರ ಕಣ್ಣು ಮುಚ್ಚಿ ಧ್ಯಾನ ಮಾಡಕತ್ತಿದ್ರಲ್ಲ, ಇವ ಜೋರಾಗಿ ಗಾಂಜಾ ಸೇದಿ ಆ ಹೊಗಿನ ಯಲಾಲಿಂಗರ ಮುಖದ ಮೇಲೆ ಉಗುಳುತ್ತಿದ್ದನಂತ. ನೋಡ್ರಿ ಎಂಥ ಜನ ಅದಾರ. ಏನು ಯಲ್ಲಪ್ಪ ಅವ್ರಿಗೆ ಏನಾರ ಕೇಳ್ಯಾನೇನು, ಏನಾರ ಬೇಕಂದಾನೇನು? ಆದ್ರೆ ಈ ಯಜಮಾನ ಗಾಂಜಾ ಸೇದಬೇಕ, ಆ ದುರ್ಗಂಧವಾಗಿರುವಂಥ ಹೊಗೆಯನ್ನು ಅವ್ರ ಮುಖದ ಮೇಲೆ, ಅವ್ರ ಮೂಗಿಗೆ ವಾಸನೆ ಬಡಿಯುವ ಹಾಗೆ ಬಿಡಬೇಕು. ಬಹುಶಃ ಇಂಥ ಕೆಟ್ಟ ಮಂದಿನ ನೋಡೀನಿ, ಇಂಥ ಕೆಟ್ಟ ಜನಗಳನ್ನು ನೋಡೀನಿ. ನಮ್ಮ ಭಾಗದ ಅನುಭಾವಿಯಾಗಿರುವಂಥ ಮಡಿವಾಳಪ್ಪ ಒಂದು ಮಾತು ಹೇಳುತ್ತಾರೆ. ಮಂಡಲದೊಳಗಾಗಿ ಮಂದಿ ಮಾಡುವುದು ಕಂಡು ಅದಕ್ಕೆ ಬಂದ ಒಪ್ಪಗಿಂತ ದಿನ, ಮಂಡ ಮುಳರು ಕುಡಿ ಕುಂಡಿ ಚುಡಿಯರು ಕುಡಿ ಮಾರಿ ನೋಡಿ ಮಣಿ ಹಾಕುವರಣ, ಮಾರಿ ನೋಡಿ ಮಣಿ ಹಾಕುವರಣ, ಮಾರಿ ನೋಡಿ ಮಣಿ ಹಾಕುವರಣ. ಮಂಡಲದೊಳಗಾಗಿ ಮಂದಿ ಮಾಡುವುದು ಕಂಡು ಸುಣ್ಣ ಬಣ್ಣವನ್ನುಟ್ಟು ಬಣ್ಣಿಸಿ ಬಂದರೆ ಮನ್ನಿಸಿ ಕರೆಯುವರಣ್ಣ, ಸುಣ್ಣ ಬಣ್ಣವನ್ನುಟ್ಟು ಮನ್ನಿಸಿ ಬಂದರೆ ಮನ್ನಿಸಿ ಕರೆಯುವರಣ್ಣ.
ತೆಣ್ಣದವರು ಬಂದರೆ ಸುಳ್ಳೆ ಹಳ್ಳಿ ನೋಡ್ತಾರ ತೆಣ್ಣದವರು ಸುಳ್ಳೆ ಹಳ್ಳಿ ನೋಡ್ತಾರ ಟೊಣ್ಣೆ ಸುಳೆ ಮಕ್ಕಳಿವರಣ್ಣ ಟೊಣ್ಣೆ ಸುಳೆ ಮಕ್ಕಳಿವರಣ್ಣ ಟೊಣ್ಣೆ ಸುಳೆ ಮಕ್ಕಳಿವರಣ್ಣ ಮಡಲದೊಳಗಾಗಿ ಮಂದಿ ಮಾಡುದು ಕಂಡು ಅದಕ್ಕೆ ಬಂದ ಒಪ್ಪ ಇಂಥ ದಿನ ಮಂಡ ಮುಳರು ಕುಡಿ ಕುಂಡಿ ಚುಡಿಯರು ಕುಡಿ ಮಾರಿ ನೋಡಿ ಮಣಿ ಹಾಕುವರಣ್ಣ ಮಾರಿ ನೋಡಿ ಮಣಿ ಹಾಕುವರಣ್ಣ ಮಾರಿ ನೋಡಿ ಮಣಿ ಹಾಕುವರಣ್ಣ ತಮ್ಮನವರು ಬಂದರೆ ಕಮ್ಮಾಗ ತುಪ್ಪ ಕಾಸಿ ತಮ್ಮನವರು ಬಂದರೆ ಕಮ್ಮಾಗ ತುಪ್ಪ ಕಾಸಿ ನಿಮ್ಮದಂತ ನೀಡುವರಣ್ಣ ತಮ್ಮನವರು ಬಂದರೆ ಕಮ್ಮಾಗ ತುಪ್ಪ ಕಾಸಿ ನಿಮ್ಮದಂತ ನೀಡುವರಣ್ಣ ತೆಳ್ಳನವರು ಬಂದರೆ ಸುಳ್ಳೆ ಹೊಳ್ಳಿ ನೋಡ್ತಾರ ತೆಳ್ಳನವರು ಬಂದರೆ ಸುಳ್ಳೆ ಹೊಳ್ಳಿ ನೋಡ್ತಾರ ತುಂಬ ಸುಳೆ ಮಕ್ಕಳಿವರಣ್ಣ ತುಂಬ ಸುಳೆ ಮಕ್ಕಳಿವರಣ್ಣ ತುಂಬ ಸುಳೆ ಮಕ್ಕಳಿವರಣ್ಣ ಮಂಡಲದೊಳಗಾಗಿ ಮಂದಿ ಮಾಡುವುದು ಕಂಡು ಗಡ್ಡ ಜಡಿಯ ಬಿಟ್ಟು ಒದ್ದಿಲೆ ಬಂದರೆ ಅಡ್ಡನಿಟ್ಟ ಬೀಳುವರಣ್ಣ ಗಡ್ಡ ಜಡಿಯ ಬಿಟ್ಟು ಒದ್ದಿಲೆ ಬಂದರೆ ಅಡ್ಡನಿಟ್ಟ ಬೀಳುವರಣ್ಣ ಗುಡ್ಡದ ಮಹಂತನ ಗುರುತವ ತಿಳಿಯದೆ ಗುಡ್ಡದ ಮಹಂತನ ಗುರುತವ ತಿಳಿಯದೆ ದಡ್ಡ ಸುಳೆ ಮಕ್ಕಳಿವರಣ್ಣ ದಡ್ಡ ಸುಳೆ ಮಕ್ಕಳಿವರಣ್ಣ ದಡ್ಡ ಸುಳೆ ಮಕ್ಕಳಿವರಣ್ಣ ಮಂಡಲದೊಳಗಾಗಿ ಮಂದಿ ಮಾಡುದು ಕಂಡು ಅದಕ್ಕೆ ಬಂದ ಒಪ್ಪ ಇಂಥ ದಿನ ಮಂಡ ಮುಳರು ಕುಡಿ ಕುಂಡಿ ಚುಡಿಯರು ಕುಡಿ ಮಾರಿ ನೋಡಿ ಮಣಿ ಹಾಕುವರಣ್ಣ ಮಾರಿ ನೋಡಿ ಮಣಿ ಹಾಕುವರಣ್ಣ ಮಾರಿ ನೋಡಿ ಮಣಿ ಹಾಕುವರಣ್ಣ ಮಾರಿ ನೋಡಿ ಮಣಿ ಹಾಕುವರಣ್ಣ ಈ ನಾಡಿನಾಗ ಇಂಥ ಜನಗಳು ಇರ್ತಾರೆ ಅನ್ನೋದಕ್ಕೆ ಇವತ್ತು ನಮಗೆ ರಾಚಪ್ಪನೇ ಉದಾಹರಣೆಯಾಗಿದ್ದಾನ. ಬಹುಶಃ ಮಡಿವಾಳಪ್ಪ ಹಾಡಬೇಕಾದ್ರೆ ಎಷ್ಟು ರೋಷಿಗೊಂಡು ಈ ಸಮಾಜದೊಳಗ ಇದನ್ನು ಕಂಡ ಹಾಡಿರ್ಬೇಕಲ್ಲ. ಆ ಮಡಿವಾಳಪ್ಪ ಹುಲ್ಲು ತರಕ್ಕೆ ಹೋದ್ರ ಹುಲ್ಲಿನ್ಯಾಗ ಕಲ್ಲಿಟ್ಟು ಮಡಿವಾಳಪ್ಪಗೆ ಹೊರಿಸಿದವರು ಅದಾರ. ಅಂದ್ರೆ ಈ ಜನಗಳ ಬದುಕೆ ಹೀಗಿರ್ಬೇಕಾದ್ರೆ ಎಲ್ಲ ಲಿಂಗರಿಗೆ ಗಾಂಜಾ ಸೇದಿ ಏನು ಹಿಂಗ ಹೊಗಿ ಮುಖದ ಮೇಲೆ ಬಿಡ್ತಾ ಇದ್ದ. ಆ ಹೊಗಿ ಎಲ್ಲ ಲಿಂಗರ ಶ್ವಾಸಕೋಶದಾಗ ಹೋಗಿ ಜರ ಕೆಮ್ಮು ಬರಾಕತ್ತು. ಎಲ್ಲ ಲಿಂಗರು ಯಾವಾಗ ಕೆಮ್ಮುತ್ತಾರ ಕೆಮ್ಮಿ ಕಣ್ಣಾಗ ನೀರು ಬರಾಕತ್ತು. ಬರೀ ಕಣ್ಣಾಗ ನೀರು ಬರಾಕತ್ತಿಲ್ಲ, ಆ ತ್ರಾಸಾಗಿ ಇನ್ನೇನು ವಾಂತಿ ಮಾಡ್ಕೋತಾರೆ ಅನ್ನುವಷ್ಟ ಕೆಮ್ಮು ಬಂತು. ಅಷ್ಟಕ್ಕರ ಈ ಸುಮ್ಮನೆ ಇರಬೇಕ ಬೇಡ. ಇದು ರಾಚಪ್ಪ ವಿನಾಶ ಕಾಲೇ ವಿಪರೀತ ಬುದ್ಧಿ. ಮನುಷ್ಯನಿಗೆ ಕೆಟ್ಟ ಗಳಿಗೆ ಬರೋದಿತ್ತು ಅಂದ್ರೆ ಅವನ ಬುದ್ಧಿ ಮನಸ್ಸ ಕೆಟ್ಟು ಹೋಗಿರ್ತಾವಂತ. ರಾಮ ಶಾಣೆ ಇದ್ದ, ದಡ್ಡೇನಿರಲಿಲ್ಲ. ಆದರೆ ಸೀತೆ ರಾಮಗಿಳದಳ ಬಂಗಾರ ಜಿಂಕೆ ಹೊಂಟಾದ ತಗೊಂಬರ್ರಿ ಅಂದಳ. ಇಲ್ಲಿ ರಾಮ ಬೆನ್ನು ಹತ್ತಿ ಹೋದ. ಈ ನಾಡಿನಾಗ ಬಂಗಾರ ಜಿಂಕೆ ಇಲ್ಲ, ರಾಮಗೇನು ಗೊತ್ತಿಲ್ಲ. ಆದ್ರೆ ಸೀತಾದೇವಿಯ ಅಪಹರಣವಾಗಬೇಕಾಗ್ಯದ. ಎಂಥವನ ಮನಸ್ಸ ಬುದ್ಧಿಗಳ ಕೆಟ್ಟು ಹೋಗ್ತಾವೆ. ಹಂಗ ಇಲ್ಲಿ ರಾಚಪ್ಪ ಅಂತಾನ, ನಾ ಹೊಗಿ ಬಿಟ್ಟಿದ್ದ ನಿನ್ನ ಗಂಟಲಕ್ಕ ಭಾಳ ತ್ರಾಸಾಗಿ
ನಿನಗೆ ಕೆಮ್ಮ ಹತ್ಯೆ ಅದೇನು ಅಂತ ಕೇಳಿದನಂತ ಮಾತು. ಅವಾಗ ಎಲ್ಲಪ್ಪ ಅಂದ, ನನಗೇನ ಕೆಮ್ಮ ಹತ್ತಿಲ್ಲ, ನಿನಗ ಕೆಮ್ಮ ಹತ್ತಿ ಹಿಂಗ ದಮ್ ಹತ್ತಿ ಇನ್ನು 3 ದಿನದಾಗ ಈ ಭೂಮಿ ಮೇಲನೆ ಇರಲ್ಲ ಅಂದ್ರು ಯಾರು? ಎಲ್ಲಪ್ಪನವ್ರು. ಸ್ವಾಮಿ ಗುರುವಾಗಿ ಇರುತ್ತಾರ, ನಿಜ ನೇಮಿಯಾಗಿ ವರ ಕೊಡುತ್ತಾರ. ಸ್ವಾಮಿ ಗುರುವಾಗಿ ಇರುತ್ತಾರ, ನಿಜ ನೇಮಿಯಾಗಿ ವರ ಕೊಡುತ್ತಾರ. ಸ್ವಾಮಿಯ ತತ್ವ ಪಾಲಿಸುವಂತ ಸ್ವಾಮಿಗಳಿಗೆ ದೂರಾಗಬ್ಯಾಡ್ರಿ, ಅವರು ಸಾಮಾನ್ಯರೆಂದು ತಿಳಿಬ್ಯಾಡ್ರಿ, ಅವರು ಸಾಮಾನ್ಯರೆಂದು ತಿಳಿಬ್ಯಾಡ್ರಿ. ಅಂದರುವನ ಬಲ್ಲಿ ಗುಟ್ಟ ಬಂದು ಹೇಳ್ತೀನಿ, ಗಂಧರುವನ ಬಲ್ಲಿ ಗುಟ್ಟ ಬಂದು ಹೇಳ್ತೀನಿ, ಮಠದ ಸ್ವಾಮಿಗೆ ಎದುರಾಗಬ್ಯಾಡ, ಅದು ಬೆಂಕಿ ಬೆಂಕಿ ಬೆಂಕಿ, ಸುಟ್ಟುಕೊಂಡು ಸೈಬ್ಯಾಡ. ಗುಟ್ಟಿನ ಮಾತಾ ಹೇಳ್ತೀನಿ ಬಾರೋ, ಎಟ್ಟಿ ಗುಣ ಬಿಟ್ಟಾಲಿಸಿ ಕೇಳು, ಸತ್ಯದ ಮಾತಿದು ತಮ್ಮ, ನಿತ್ಯವನಿ ತಿಳಿತಮ್ಮ. ಗುಟ್ಟಿನ ಮಾತಾ ಸತ್ಯ ಧರ್ಮ ನೀತಿ ನ್ಯಾಯವೆಂಬುದು ಸತ್ಯ ಧರ್ಮ ನೀತಿ ನ್ಯಾಯವೆಂಬುದು ಸತ್ತ ಮರಿ ರೀತಿ ಹೇಳ್ಯಾರ, ವೃತ್ತಿ ಯಾವದಂದು ತಿಳಿಸ್ಯಾರ. ಸತ್ತ ಮರಿ ರೀತಿ ಹೇಳ್ಯಾರ, ವೃತ್ತಿ ಯಾವದಂದು ತಿಳಿಸ್ಯಾರ. ನಿತ್ಯ ತೃಪ್ತರ ಹೇಳಿದ ಮಾತನು ಮರ್ತು ಪಾಪ ಮಾಡಬ್ಯಾಡ, ಮರ್ತೆದ ಹುಳವಾಗಿರಬ್ಯಾಡ, ಮರ್ತೆದ ಹುಳವಾಗಿರಬ್ಯಾಡ. ಇದ್ದರು ವೀರವಲ್ಲಿ ಗುಟ್ಟ ಬಂದು ಹೇಳ್ತೀನಿ, ಕರ್ತೃ ಮಾತನ ಬರಿಬ್ಯಾಡ, ಮತ್ತೆ ಮತ್ತೆ ಹುಟ್ಟಿ ಬರಬ್ಯಾಡ. ಕೇಳತಮ್ಮ ಹುಟ್ಟಿನ ಮಾತಾ ಹೇಳ್ತೀನಿ ಬಾರು, ಎಟ್ಟಿ ಗುಣ ಬಿಟ್ಟಾಲಿಸಿ ಕೇಳು, ಸತ್ಯದ ಮಾತಿದು ತಮ್ಮ, ನಿತ್ಯವನಿ ತಿಳಿತಮ್ಮ, ನಿತ್ಯವನಿ ತಿಳಿತಮ್ಮ, ನಿತ್ಯವನಿ ತಿಳಿಯೋ ತಮ್ಮ. ಆಗ ಯಲ್ಲಾಲಿಂಗರ ಅವನಿಗೆ ಹೇಳಿದಾರ, ನನಗ ಕೆಮ್ಮ ಹತ್ತಿಲ್ಲ, ನನಗ ದಮ್ ಹತ್ತಿಲ್ಲ, ನಿನಗ ಕೆಮ್ಮದ, ನಿನಗ ದಮ್ಮದ, ಭೂಮಿ ಮೇಲಿನ ಇರಲ್ಲ ಅಂದ್ರ ಅದೇ ಗಾಂಜಾ ಸೇದುವಾಗ ನೆತ್ತಿಗೇರಿ ದಮ್ಮ ಕೆಮ್ಮಿನೊಳಗ ಈ ಭೂಮಿಯ ಋಣವೇ ಅವಂದು ತೀರಿ ಹೋಗ್ತದ. ಇದೆಲ್ಲವನ್ನ ಯಲ್ಲಾಲಿಂಗರು ಲೀಲಾ ನೋಡಿ ಆಗದೆ ಅವ್ರಿಗೆ ಏನು ಮಾಡ್ಯಾರ ಅವರದನ್ನು ಉಂಡಾರ ಅನ್ನುವ ಹಲವಾರು ಕಥೆಗಳನ್ನು ನಾವಿಲ್ಲಿ ಕೇಳ್ತಾ ಹೊರಟಿದ್ದೇವೆ. ಆಗಲೇ 8:30 ಆಯಿತು ನಾನು ಪುರಾಣ. ನೀವು ಬರೋದ್ರಾಗ ಅರ್ಧ ಮುಗಿಸಿದ್ನೇವ ನಾ ಇವತ್ತ. ನೀವು ಬರೋದ್ರಾಗ ಅರ್ಧನ, ಯಾರ ಬರಲಿ ಒಂದು ಟೈಮ್ ಕೊಟ್ಟನೆ ಅಂದ್ರೆ ಬಂದುಬಿಡ್ತೀನಿ ನಾನು. ಅದಕ್ಕೆ ಇವತ್ತು ವೇದಿಕೆ ಮೇಲೆ ಇಬ್ಬರು ಮಾತಾಡೋರು ಅದಾರೆ. ನಮ್ಮ ಅಪ್ಪವ್ರು ಅಂತಾರೆ, ಇನ್ನೊಬ್ರು ಯಾರು ಬಂದ್ರಿ ಅಂದರು. ನಮ್ಮ ಶರಣಮ್ಮ ತಾಯಿಯವರು ಮಾತಾಡ್ತೀವಿ ಅಂತ ಈಗ 2 ದಿನ ಆಯಿತು, ಒಂದೊಂದು ಚೀಟಿ ಕೊಟ್ಟಾರ ನಾನು ದೊಡ್ಡದು. ಅದಕ್ಕೆ ವೇಳೆ ಎಲ್ಲವನ್ನು ಒಳಗೊಂಡ ಹೋಗಬೇಕು. ಚಳಿಗಾಲ ಇರೋದ್ರಿಂದ ಇನ್ನೂ ಯಲ್ಲಾಲಿಂಗರ ಲೀಲೆ ಪವಾಡ ಕೇಳಕ್ಕೆ